ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಲೈಕ್ ದೇ ವಾಂಟ್ ಟು ಎಂಡ್ ದಿ ವೈಲೆನ್ಸ್, ಸೊ ಇಟ್ ವಾಸ್ ನೈಸ್. ಥ್ಯಾಂಕ್ ಯು. ಅಯ್ಯೋ ನಾನು ಬೇಡ, ಬೇರೆ ಹೇಳಿ ಮೇಡಮ್, ಯಾರು ಹೇಗೆ ಅನ್ಸುತ್ತೆ? ಏನು ಅನ್ಸುತ್ತೆ? ಇಲ್ಲ, ತುಂಬ ಚೆನ್ನಾಗಿತ್ತು. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು ಹೊಸ ಮೂವಿ. ಅಯ್ಯೋ ನಂಗೆ ಭಯ ಆಗುತ್ತೆ. ನಿಮ್ಮ ಸ್ಟೋರಿ ಆಕ್ಟಿಂಗ್ ಎಲ್ಲ ಹೇಗೆ ಅನ್ಸುತ್ತೆ? ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಟೋರಿ ಕನೆಕ್ಟ್ ಆಯ್ತಾ ನಿಮಗೆ? ಹಾಂ, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಹೇಗೆ ಅನ್ಸುತ್ತೆ ಸಿನಿಮಾ? ಸೂಪರ್ ಆಗಿತ್ತು ಸರ್. ಏನು ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಫೈಟ್ ಸೀನ್ಸು ಸರ್, ಫೈಟ್ ಸೀನ್ಸು ಸ್ಟೋರಿಗಿಂತ ಇಷ್ಟವಾಗಿದ್ದು. ಒಳ್ಳೆ ಬಾಡಿ ಬಿಲ್ಡರ್ಗಳಿಗೆಲ್ಲ ಆಪರ್ಚುನಿಟಿ ಕೊಟ್ಟಿರೋದು. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ, ಅದೇ ಈ ಮೂವಿದ ಹೈಲೈಟ್. ಬ್ರೋ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೀನಿ. ಅದರಲ್ಲಿ ಕಣ್ಣಲ್ಲಿ ಕತ್ತಿ ಇಟ್ಟು ಚುಸ್ತಾರೆ. ನಮ್ಮ ಈ ಕಣ್ಣಲ್ಲಿ ಸೂರ್ಯಣ್ಣನೇ ಬಂದು ನಿಂತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬ್ರೋ, ಅಷ್ಟು ಸಖತ್ತಾಗಿದೆ. ದಯವಿಟ್ಟು ನಾನು ಈ ಮೂವಿನ ನೋಡಿ ಏನು ತಿಳ್ಕೊಳ್ಳೋದಂದರೆ, ಹುಡುಗಿನ ಲವ್ ಮಾಡಿ ದಯವಿಟ್ಟು ಲೈಫ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹುಡುಗಿ ಯಾವಾಗ ಪಕ್ಕದಲ್ಲಿದ್ದಾಗ ಚುಚ್ಚಿಬಿಡ್ತಾಳೆ. ಅದು ಯಾರು ನಂಬಕ್ಕೆ ಹೋಗ್ಬೇಡಿ. ಒಂದು ಹುಡುಗಿ ಲವ್ ಮಾಡಿದ್ರೆ ನಾವು ದುಡ್ಡಿಲ್ಲ, ಹಣ ಆಸ್ತಿ ಇಲ್ಲ ಅಂದರೆ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ದಯವಿಟ್ಟು ರೌಡಿಸಮು, ತಲೆ ಹೊಡಿಯೋದು, ತಲೆ ಹಿಡಿಯೋದು ಬಿಟ್ಬಿಡಿ. ಒಳ್ಳೆ ಕೆಲಸ ಮಾಡಿ, ಅಪ್ಪ ಅಮ್ಮನಿಗೆ ಒಳ್ಳೆ ಮಕ್ಕಳಾಗಿ. ನಾವು ನಾಳೆ ಕೇಸ್ ಮಾಡಿಕೊಂಡು ಜೈಲಿಗೆ ಹೋದರೆ ಫೇಸ್ ಮಾಡೋಕ್ಕೆ ಯಾರೂ ಬರಲ್ಲ. ನಮ್ಮ ಅಪ್ಪ ಅಮ್ಮನೇ ಬಂದು ಜೈಲ್ ಹತ್ರ ನಿಲ್ಲೋದು, ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟೆ ನಿಲ್ಲೋದು, ಬೇರೆ ಯಾರು ಬಂದು ನಿಲ್ಲಲ್ಲ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ. ತುಂಬ ಕಷ್ಟಪಟ್ಟು ಸೂರ್ಯಣ್ಣ ಮನೆ ಮಠ ಎಲ್ಲ ಮಾರ್ಕೊಂಡು, ನಿಜವಾಗ್ಲೂ ಈ ವ್ಯಕ್ತಿ ಪ್ರಮೋಷನ್ನೇ ಮಾಡಿಲ್ಲ. ಯಾರು ಕೂಡ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ. ಅವರೇ ಸ್ಟ್ಯಾಂಡ್ ತಗೊಂಡು ಅವರೇ ಸಪೋರ್ಟ್ ಮಾಡಿ, ಅವ್ರ ಟೀಮಿಂದ ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟು ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ನಾನೊಬ್ಬ ಪಕ್ಕ ಡಿ ಬಾಸ್ ಅಭಿಮಾನಿ ಹೇಳ್ತಾ ಇದ್ದೀನಿ. ಸೂರ್ಯಣ್ಣ ನಮ್ಮ ಡೆವಿಲ್ ಮೂವಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಡಿ ಬಾಸ್ ಸೆಲೆಬ್ರಿಟೀಸ್ ಅವ್ರ ಬೆನ್ನಿಂದ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಗುರು. ಸಿನಿಮಾ ಮಾತ್ರ ಒಂದು ಚೂರು ಕೂಡ ಬೋರ್ ಇಲ್ಲ. ಅವ್ರ ಆಕ್ಟಿಂಗು ಫೈಟಿಂಗ್ ಎಲ್ಲ ಹೇಗೆ ಅನ್ಸುತ್ತೆ? ಮಾಸ್ ಬ್ರೋ, ಸಕ್ಕದಾಗಿದೆ. ಆ ಬಾಡಿ, ಅದೊಂದು ಲುಕ್ಕು, ಆ ಹೇರ್ ಸ್ಟೈಲು, ಕೂದಲು ಒಂಥರ ಕಂಡು ನಿಜವಾಗ್ಲೂ ಆ ವ್ಯಕ್ತಿ ನಾನು ಬರಬೇಕಾದ್ರೆ ಯಾರು ಮಾಡ್ತಾರೆ ಗುರು. ನಾನು ಇಷ್ಟೇ ಸಿನಿಮಾಗಳು ನೋಡಿದ್ದೀನಿ, ಯಾರು ಉಳ್ಸೇವೆ ಮಾಡಲ್ಲ. ಪಾಪ ಅಲ್ಲಿಂದ ಉಳ್ಸೇವೆ ಮಾಡ್ಕೊಂಬಂದರು. ಪಾಪ ಅವ್ರ ಮಗು ಕಣ್ಣಲ್ಲಿ ನೀರು ಹಾಕಿದ್ರು, ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿದ್ರು. ನಿಜವಾಗ್ಲೂ ಕರುಣೆ ಅನ್ನೋದು ಇರಬೇಕು. ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು ಮಾಡಿರ್ತಾರೆ, ಹೊಟ್ಟೆ ಉರಿಯುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಲೈಫಲ್ಲಿ ಇಂಥ ಒಂದು ಸಿನಿಮಾ ಅಲ್ಲ, 20 ಸಿನಿಮಾ ಮಾಡ್ಬೋದು. ಮೇನ್ ಬೇಕಾಗಿರೋದು ನಮಗೆ ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಪ್ರೀತಿ ಇದ್ದರೆ ಯಾವ ಲೆವೆಲ್ ಕೂಡ ಹೋಗ್ಬೋದು. ನಮ್ಮ ಬಾಸ್ ಹೇಳ್ಕೊಟ್ಟಿದ್ದು ನಮ್ಮ ಬುದ್ಧಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್.